ಹೆಲೋ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಿಮಗೆಲ್ಲ ಸ್ವಾಗತ. ಇವತ್ತಿನ ಬ್ಲಾಗ್ನಲ್ಲಿ ನಮ್ಮ ಜೇನ್ಪೇಟ್ಗೆ ಇತ್ತಲ್ಲ, ಅದಕ್ಕೆ ಕಾಡ್ಜಿರ್ಗಿ ಅಂತ, ಅದನ್ನು ಇಂಗ್ಲೀಷಲ್ಲಿ ಕಿಲ್ಲರ್ ಬಿ ಅಂತ ಕರೀತಾರೆ. ಅದು ಫುಲ್ ಅಟ್ಯಾಕ್ ಮಾಡಿಬಿಟ್ಟಿತ್ತು. ಮತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿದ್ವು, ನಾನು ಮತ್ತು ನನ್ನ ತಮ್ಮ. ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಇರಿ ಫ್ರೆಂಡ್ಸ್. ಅರ್ಧ ಜೇನುನೊಣಗಳೆಲ್ಲ ಉಳಿದಿದ್ವು. ಅವೆಲ್ಲ ಹೋಗಿ ಶಾಲೆಯ ಒಂದು ಹಲಸಿನ ಮರದ ಮೇಲೆ ಫುಲ್ಲು ಗುಂಪುಗೂಡಿ ಕಟ್ಟಿಬಿಟ್ಟಿದ್ವು. ಅದನ್ನ ಹೇಗೆ ತೆಗಿಬೇಕು ಅಂತ ಯೋಚನೆ ಮಾಡುವಾಗ, ಈಗ ತೆಗೆದ್ರೆ ಶಾಲೆ ಹುಡುಗರಿಗೆಲ್ಲ ಇದು ಕಸ್ತದೆ ಅಂದ್ವಿ. ಮತ್ತು ಅಲ್ಲಿಯ ಟೀಚರ್ಗೂ ಹೇಳಿದ್ವಿ ಇಲ್ಲಿ ಜೇನು ಕಟ್ಟಿದೆ ಅಂತ. ಅವರು ನಾನು ಹೋಗ್ತೇನೆ ತಡಿ, ತೆಗಿಬೇಡ ಅಂದರು. ಮತ್ತು ಅವರು ಹೆದರಿ ಹೋಗಿಬಿಟ್ರು. ಮತ್ತು ಅದರಲ್ಲಿ ರಾಣಿ ಹುಳನ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಆದರೆ ರಾಣಿ ಹುಳ ಸಿಗಲೇ ಇಲ್ಲ. ಮತ್ತು ಮುಂದೆ ನೀವೇ ನೋಡಿ ಫ್ರೆಂಡ್ಸ್. ತಮ್ಮ ಹೇಳ್ದ ಕವರಲ್ಲಿ ತೆಗ್ದು ಹಾಕೋಣ ಅಂತ. ಮತ್ತು ಕವರಲ್ಲಿ ತೆಗಿಲಿಕ್ಕೆ ಹೋದೆ, ಆದರೆ ಆಗಲಿಲ್ಲ ಅದು. ಭಾಳಷ್ಟು ಸಮಯ ಇದನ್ನು ಹಿಡಿಲಿಕ್ಕೆ ಹೋಯಿತು, ಆದರೂ ಅದು ಕೈಲಿ ಸಿಗಲಿಲ್ಲ ರಾಣಿ ಹುಳ. ಎಲ್ಲ ಹುಳ ಎಲ್ಲ ತೆಗ್ದು ಪೆಟ್ಟಿಗೆ ಹಾಕಿದೆ, ಆದರೂ ಎಲ್ಲ ನಿಲ್ಲಿಲ್ಲ, ಎಲ್ಲ ಓಡೋಗ್ಬಿಟ್ಟು ಮತ್ತೆ ಒಂದು ಸೈಡು ಹಾಕ್ತಾನೇ ಇದ್ದೆ ಹುಳನ. ಆದರೂ ಅದರೊಳಗೆ ಒಂದು ಹುಳನೂ ಹೋಗ್ತಿರ್ಲಿಲ್ಲ. ಮತ್ತು ಭಾಳಷ್ಟು ಪರಿಶ್ರಮ ಪಟ್ಟು ಮತ್ತೆ ಹಿಡಿದ್ಬಿಟ್ವಿ. ಹಿಡಿದು ಒಳಗೆ ರಾಣಿ ಹುಳನ ಹಾಕಿದ್ವಿ. ಎಲ್ಲ ಹುಳಗಳು ಹೋಗ್ತಾ ಇದ್ವು ಒಳಗೆ. ಫ್ರೆಂಡ್ಸ್, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ಹಾಕಿ. ಮತ್ತೆ ಮುಗಿದ ಮೇಲೆ ಹಂಚಾಕ್ತಾಯಿದ್ರು ನಮ್ಮ ಮನೆ ಮೇಲೆ. ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಮನೆ ಒಳಗಡೆ ಹೋದೆ, ಇವತ್ತು ಏನೇನು ಮಾಡಿದ್ದಾರೆ ಅಂತ ನೋಡಲಿಕ್ಕೆ. ಭಾಳಷ್ಟು ಕೆಲಸನ ಮಾಡ್ತಾಯಿದ್ರು.
भाई आज डोर बना रहे क्या? अभी रूम का डोर बनाएंगे। हाँ रूम का डोर बनाएंगे। अभी मोल्डिंग पट्टी मार रहा हूँ, करंट नहीं है। हाँ करंट ससुर घर गया घूमने के लिए। ओके। आज हम लोग ये सब डोर रेडी करेंगे बेडरूम का। हाँ ठीक है, अभी उसका बेड वगैरह सब कटिंग चल रहा है। उनका काम चालू होगा। उनके बाद किचन का काम चालू होगा। ಫ್ರೆಂಡ್ಸ್, ಈ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬನ್ನು ಮಾಡಿಬಿಡಿ ಫ್ರೆಂಡ್ಸ್. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ.